ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು 28th ಆಗಸ್ಟ್. ಸೊ ಏನಪ್ಪ ಅಂದರೆ ನಾಳೆ 29th ಆಗಸ್ಟ್ಗೆ ಎಮ್ ಸಿ ಸಿನಲ್ಲಿ ಅಲಾಟ್ ಆಗಿರೋ ಕಾಲೇಜಸ್ಗೆ ಲಾಸ್ಟ್ ಜಾಯ್ನಿಂಗ್ ಡೇ ಆರ್ ರಿಪೋರ್ಟಿಂಗ್ ಡೇ. ಆಮೇಲೆ 1 ಸೆಪ್ಟೆಂಬರ್ಗೆ ನಮ್ಮ ಕೆ ಎನವರು ಫೈನಲ್ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟಲ್ಲಿ ನೀವು ಹಲವಾರಷ್ಟು ಕಮೆಂಟ್ಸ್ ಬಂದಿದೆ ನನ್ನ ಹತ್ರ. ಸರ್ ನನಗೆ 1,25,000 ರ್ಯಾಂಕ್ ಇತ್ತು, ಆದರೆ ನನಗೆ ಸೀಟ್ ಸಿಗಲಿಲ್ಲ. ನಾನು 100 ಕಾಲೇಜ್ಗಳು ಹಾಕಿದ್ದೆ, ಆದರೂ ನನಗೆ ಸೀಟ್ ಸಿಕ್ಕಿಲ್ಲ. ಸೊ ನೀವೇನಾದರೂ ಆ ಥರ ಕ್ಯಾಟಗರಿಯಲ್ಲಿದ್ದರೆ, ನಿಮಗೆ ರ್ಯಾಂಕ್ ಇದ್ದು ಸೀಟ್ ಸಿಕ್ಕಿಲ್ಲ ಅಂದರೆ ನೋಡಿ, ಕೆ ಎದಲ್ಲಿ ಏನೇನು ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲ ನೀಟ್ ಸ್ಕ್ಯಾಮ್ ಆಗಿದೆ, ಎಲ್ಲ ಆಗಿದೆ. ಒಳಗಡೆ ನಮಗೇನು ನಡೀತಾ ಇದೆ ನಮಗೇನು ಗೊತ್ತಾಗ್ತಾ ಇಲ್ಲ. ಕೆ ಎದವರು ಈ ಮಾಕ್ ಅಲಾಟ್ಮೆಂಟ್ ಏದಕ್ಕೆ ಇಟ್ಟಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ನನಗೂ ಸಹ ಅರ್ಥ ಆಗಲಿಲ್ಲ ಯಾಕೆ ಈ ಮಾಕ್ ಅಲಾಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅಂತ. ಅದರಿಂದ ನೋಡಿ, ಆ್ಯಕ್ಚುಲಿ ಯೂಸ್ ಏನೂ ಆಗಿಲ್ಲ, ಇನ್ನೂ ಜಾಸ್ತಿ ಟೆನ್ಷನ್ ಮಾಡಿದ್ದಾರೆ ಅಷ್ಟೇ ಕೆ ಎದವರು. ಆದರೂ ಸಹ ಅದು ಬಿಡಿ. ಈಗ ನೆಕ್ಸ್ಟು ಏನು ಸರ್ ಅಂದರೆ, ನೀವೇನಾದರೂ ಮೆಡಿಕಲ್ MBBS ಓದಬೇಕು ಅಂತಿದ್ರೆ ನಿಮಗೆ ನಾರ್ಮಲ್ ಗೌರ್ಮೆಂಟ್ ಸೀಟ್, ಸೆಮಿ ಗೌರ್ಮೆಂಟ್ ಸೀಟ್ ಸಿಕ್ಕಲ್ಲ. ನಮಗೆ 10 ಲಕ್ಷದ ಸೀಟು ಕೆ ಎದಲ್ಲಿ ಡೌಟ್ ಇದೆ ಸರ್. ಆಮೇಲೆ ನೆಕ್ಸ್ಟ್ ಕಾಲೇಜಸ್ಗಳು 25 ಲಕ್ಷ ಇದೆ, ಅದಕ್ಕೆ ರ್ಯಾಂಕ್ಸ್ಗಳು ಇದೆ 2 ಲ್ಯಾಕ್ ಚೇಂಜ್ಗೆ ಎಲ್ಲ ಇದೆ. ಸೊ ಅಷ್ಟಾಗಲ್ಲ ಸರ್ ಅಂದರೆ ಮಧ್ಯದಲ್ಲಿ ಫೀಸ್ ಇರೋದು 17 ಲ್ಯಾಕ್, 18 ಲ್ಯಾಕ್, 19 ಲ್ಯಾಕ್ ಇರೋದು ಡೀಮ್ಡ್ ಕಾಲೇಜಸ್ನಲ್ಲಿ. ಸೊ ಆ ಡೀಮ್ಡ್ ಕಾಲೇಜಸ್ಸು ನೀವು MCCನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಸೊ ಆ ಡೀಮ್ಡ್ ಕಾಲೇಜಸ್ಸಲ್ಲಿ ನಿಮಗೆ ಕಟ್ ಆಫ್ ಮತ್ತು ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ನಾನು ಇವಾಗ ಹೇಳ್ತೀನಿ. ಈಗ ಫಸ್ಟ್ ನೋಡೋದಾದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್, ಇದು ಕರ್ನಾಟಕದಲ್ಲಿ ನಂಬರ್ 1 ಡೀಮ್ಡ್ ಕಾಲೇಜ್. ಸೊ ಅದರ ರ್ಯಾಂಕು ಸ್ವಲ್ಪ ಕಡಿಮೆನೇ ಇರುತ್ತೆ. ಅಂದರೆ ಇವಾಗ ನೋಡಿ, ಡೀಮ್ಡ್ ಕ್ಯಾಟಗರಿ ಸೀಟ್ ಅಂದರೆ ಅದಕ್ಕೆ ಆಲ್ ಇಂಡಿಯಾ ರ್ಯಾಂಕ್ 40,258, ಅಂದರೆ 200 ಸೀಟ್ಸ್ ಆಲ್ರೆಡಿ ಫಿಲ್ ಆಗಿಬಿಟ್ಟಿದೆ ಡೀಮ್ಡ್ ಕ್ಯಾಟಗರಿಯಲ್ಲಿ. ಆಮೇಲೆ NRI ಕ್ಯಾಟಗರಿನ ಕಟ್ ಆಫ್ ರ್ಯಾಂಕ್ 4,34,791. ಇದೆಲ್ಲ ಮೊನ್ನೆ ಬಂದಿರೋ ಫಸ್ಟ್ ರೌಂಡಲ್ಲಿ ನಾನು ಫಿಲ್ಟರ್ ಮಾಡಿಬಿಟ್ಟು ನಿಮಗೆ PDF ಥರ ಮಾಡಿ ತೋರಿಸ್ತಾ ಇದ್ದೀನಿ. ಸೊ NRI ಕ್ಯಾಟಗರಿ ಕಟ್ ಆಫ್ 4,34,791, ಅದರಲ್ಲಿ 50 ಸೀಟ್ಸ್ ಫಿಲ್ ಆಗಿದೆ. ನೋಡಿ, ಇನ್ನೊಂದು ಏನು ಅಂದರೆ ಇದರಲ್ಲಿ ತೋರಿಸೋ ಸೀಟ್ಸು ಇಷ್ಟು ಆಲ್ರೆಡಿ ಅಲಾಟ್ ಆಗಿದೆ, ಆದರೆ ಎಲ್ಲ ಅಲಾಟೆಡ್ ಸೀಟ್ಸು ಎಲ್ಲರೂ ಅಕ್ಸೆಪ್ಟ್ ಮಾಡಲ್ಲ. ಹಲವಾರಷ್ಟು ಜನ ರಿಜೆಕ್ಟು ಮಾಡ್ತಾರೆ, ಅಂದರೆ ಅವರು ಬೇರೆ ಎಕ್ಸಿಟ್ ತೊಗೊಳ್ತಾರೆ, ಬೇರೆ ಕಾಲೇಜ್ ಟ್ರೈ ಮಾಡೋಣ, ನಮ್ಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ. ಸೊ ಆ ಸೀಟ್ಸು ವೇಕೆನ್ಸಿ ಆದಾಗ ಸೆಕೆಂಡ್ ರೌಂಡ್ಗೆ ಕೊಡ್ತಾರೆ. ಸೊ ನೀವು ಸೆಕೆಂಡ್ ರೌಂಡ್ MCCನಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಇನ್ನು MCC ಏನು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಶೆಡ್ಯೂಲ್ ನೋಡ್ಕೋಬೋದು. ಸೊ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸು ಅಂತಲೂ ಇದಾದಮೇಲೆ ಒಂದು ವಿಡಿಯೋ ರಿಲೀಸ್ ಮಾಡ್ತೀನಿ. ಅದರಲ್ಲಿ ನಾನು ಯಾವ್ಯಾವ ಕಾಲೇಜ್ಗೆ ಎಷ್ಟೆಷ್ಟು ಫೀಸ್ ಇದೆ, ಆಮೇಲೆ ಎಕ್ಸ್ಟ್ರಾ ಫೀಸ್ ಎಷ್ಟಾಗ್ಬೋದು ಅಂತಲೂ ನಾನು ಹೇಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್, ಇದು ಆಲ್ ಇಂಡಿಯಾ ರ್ಯಾಂಕ್ 57,207. ಸೊ 57,207 ಲಾಸ್ಟ್ ಕಟ್ ಆಫ್ ರ್ಯಾಂಕ್ ಇರೋದು. ಅಲ್ಲಿ 160 ಸೀಟ್ಸ್ ಫಿಲ್ ಆಗಿದೆ ಡೀಮ್ಡ್ ಕ್ಯಾಟಗರಿಯಲ್ಲಿ. ಆಮೇಲೆ NRI ಕ್ಯಾಟಗರಿಯಲ್ಲಿ 4,66,519, 38 ಸೀಟ್ಸ್ ಫಿಲ್ ಆಗಿದೆ. ಸೊ ನೆಕ್ಸ್ಟ್ ಬರೋದಾದರೆ ನಮ್ಮ ಕೋಲಾರದಲ್ಲಿರೋದು ಶ್ರೀ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್. ಇಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 2,16,182ಗೆ ಸ್ಟಾಪ್ ಆಗಿದೆ. 170 ಸೀಟ್ಸ್ ಆಲ್ರೆಡಿ ಫಿಲ್ ಆಗಿದೆ. NRIಗೆ ಇವರು ಆಲ್ರೆಡಿ 16 ಸೀಟ್ಸ್ ಕೊಟ್ಟಿದ್ದಾರೆ. 13,87,310. ನೋಡಿ, NRI ಕ್ಯಾಟಗರಿ 13,87,310. ಸೊ ಇದರಲ್ಲೂ ಸಹ ಎಲ್ಲ ಫಿಲ್ ಆಗುತ್ತೆ ಅಂತ ಏನಿಲ್ಲ, ವೇಕೆನ್ಸಿ ಬರ್ಬೋದು. ಅದರ ಫೀಸು ನಾನು ಹೇಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಆಮೇಲೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು, ಇದು ಸಹ ಒಳ್ಳೆ ಡೀಮ್ಡ್ ಕಾಲೇಜ್. ಆಲ್ ಇಂಡಿಯಾ ರ್ಯಾಂಕ್ 2,93,210, 170 ಸೀಟ್ಸ್ ಫಿಲ್ ಆಗಿದೆ. ಆಮೇಲೆ NRI ಕ್ಯಾಟಗರಿಯಲ್ಲಿ 11,62,062 ರ್ಯಾಂಕಿಗೆ ಸ್ಟಾಪ್ ಆಗಿದೆ. 10 ಸೀಟ್ಸ್ ಮಾತ್ರ ಅಲಾಟ್ ಆಗಿದೆ. ಆಮೇಲೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಅಕಾಡೆಮಿ ಟಿ ಬೇಗೂರು, ಈ ಕಾಲೇಜು ಲಾಸ್ಟ್ ಇಯರೇ ಸ್ಟಾರ್ಟ್ ಆಗಿರೋದು, ಅಂದರೆ ಇದು ಹೊಸ ಕಾಲೇಜು, ಆದ್ದರಿಂದ ಇದರ ಕಟ್ ಆಫ್ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇದೆ. ಇದು ಡೀಮ್ಡ್ ಕ್ಯಾಟಗರಿಯಲ್ಲಿ 3,65,036 ರ್ಯಾಂಕಿಗೆ ಸ್ಟಾಪ್ ಆಗಿದೆ. 127 ಸೀಟ್ಸ್ ಆಲ್ರೆಡಿ ಅಲಾಟ್ ಆಗಿದೆ. ಆಮೇಲೆ NRI ಕ್ಯಾಟಗರಿಯಲ್ಲಿ 13,82,887, 12 ಸೀಟ್ಸ್ ಅಲಾಟ್ ಆಗಿದೆ.
ಆಮೇಲೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಕೆಂಗೇರಿ, ಇದು ತಮಿಳ್ನಾಡಿನ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರೋದು. ಸೊ ಆಲ್ ಇಂಡಿಯಾ ರ್ಯಾಂಕ್ 3,74,370ಗೆ ಸ್ಟಾಪ್ ಆಗಿದೆ. 212 ಸೀಟ್ಸ್ ಆಲ್ರೆಡಿ ಅಲಾಟ್ ಆಗಿದೆ. ಆಮೇಲೆ NRI ಕ್ಯಾಟಗರಿಯಲ್ಲಿ 10,97,103ಗೆ ಸ್ಟಾಪ್ ಆಗಿದೆ. 5 ಸೀಟ್ಸ್ ಆಲ್ರೆಡಿ ಅಲಾಟ್ ಆಗಿದೆ. ಆಮೇಲೆ JSS ಮೆಡಿಕಲ್ ಕಾಲೇಜ್ ಮೈಸೂರು, ಇದು ಸಹ ತುಂಬ ಒಳ್ಳೆ NIRF ರ್ಯಾಂಕಿಂಗ್ ಇರೋದು ಇಂಡಿಯಾದಲ್ಲಿ. ಇದು ಕಸ್ತೂರ್ಬಾ ಆದಮೇಲೆ ಇದು ಒಳ್ಳೆ ಮೆಡಿಕಲ್ ಡೀಮ್ಡ್ ಕಾಲೇಜ್. ಇದು ಮೈಸೂರದಲ್ಲಿರೋದು. ಇಲ್ಲಿ ತುಂಬ ಒಳ್ಳೆ ಪೇಷಂಟ್ ಇನ್ಫ್ಲೋ ಇದೆ, ಎಲ್ಲ ಚೆನ್ನಾಗಿದೆ. ಸೊ ಇದರ ಕಟ್ ಆಫ್ ರ್ಯಾಂಕ್ 1,22,228ಗೆ ಸ್ಟಾಪ್ ಆಗಿದೆ. 199 ಸೀಟ್ಸ್ ಆಲ್ರೆಡಿ ಅಲಾಟ್ ಆಗಿದೆ. ಆಮೇಲೆ NRI ರ್ಯಾಂಕ್ 8,70,311, 38 ಸೀಟ್ಸ್ ಅಲಾಟ್ ಆಗಿದೆ. ಆಮೇಲೆ JGMMC ಬೆಳಗಾವಿ, JNMC ಸಾರಿ. ಸೊ ಆಲ್ ಇಂಡಿಯಾ ರ್ಯಾಂಕ್ 1,38,793, 158 ಸೀಟ್ಸ್. NRIದಲ್ಲಿ 8,69,938, 30 ಸೀಟ್ಸ್. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮಂಗಳೂರು. ಇದರ ಆಲ್ ಇಂಡಿಯಾ ರ್ಯಾಂಕ್ 1,53,008, 174 ಸೀಟ್ಸ್ ಅಲಾಟ್ ಆಗಿದೆ. ಆಮೇಲೆ 9,27,470, 38 ಸೀಟ್ಸ್ ಅಲಾಟ್ ಆಗಿದೆ. ಆಮೇಲೆ ಶ್ರೀ BM ಪಾಟೀಲ್ ಇಲ್ಲಾಂದರೆ BLDE ಯೂನಿವರ್ಸಿಟಿ ಬಿಜಾಪುರ್, ಇದರ ಆಲ್ ಇಂಡಿಯಾ ರ್ಯಾಂಕ್ 2,63,955, 170 ಸೀಟ್ಸ್. ಆಮೇಲೆ NRI ಕ್ಯಾಟಗರಿಯಲ್ಲಿ 13,53,253, 12 ಸೀಟ್ಸ್ ಅಲಾಟ್ ಆಗಿದೆ. ಆಮೇಲೆ ಲಾಸ್ಟ್ ಮೆಡಿಕಲ್ ಕಾಲೇಜ್ ಏನಪೋಯ ಮೆಡಿಕಲ್ ಕಾಲೇಜ್ ಮಂಗಳೂರು, ಇಲ್ಲಿ ಮುಸ್ಲಿಂ ಮೈನಾರಿಟಿ ಕೋಟಾನು ಸಹ ಇದೆ. ಸೊ ಇವಾಗ ಡೀಮ್ಡ್ ಕ್ಯಾಟಗರಿಯಲ್ಲಿ, ಓಪನ್ ಕ್ಯಾಟಗರಿಯಲ್ಲಿ 3,52,306 ರ್ಯಾಂಕಿಗೆ ಸ್ಟಾಪ್ ಆಗಿದೆ. ಅಂದರೆ 146 ಸೀಟ್ಸ್ ಡೀಮ್ಡ್ ಕ್ಯಾಟಗರಿಗೆ ಫಿಲ್ ಆಗಿದೆ. ಆಮೇಲೆ ಮುಸ್ಲಿಂ ಮೈನಾರಿಟಿ ಕ್ಯಾಟಗರಿಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 4,02,577 ಕಟ್ ಆಫ್ ಆಗಿದೆ. ಅದರಲ್ಲಿ 29 ಸೀಟ್ಸ್ ಮಾತ್ರ ಅಲಾಟ್ ಆಗಿದೆ ಮುಸ್ಲಿಂ ಮೈನಾರಿಟಿ ಕ್ಯಾಟಗರಿಯವರು. ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಹತ್ರ ಏನಾದರೂ ಏನಪೋಯ ಮೆಡಿಕಲ್ ಕಾಲೇಜ್ ಡೀಮ್ಡ್ ಕಾಲೇಜಲ್ಲಿ ಮಾಡಬೇಕಂತಿದ್ರೆ ನೀವು ಸಹ ಈ ಕಾಲೇಜಲ್ಲಿ ಟ್ರೈ ಮಾಡ್ಬೋದು. ನಿಮಗೆ ಮುಸ್ಲಿಂ ಮೈನಾರಿಟಿ ಕ್ಯಾಟಗರಿನೂ ಇದೆ. ಆಮೇಲೆ NRI ಕ್ಯಾಟಗರಿಯಲ್ಲಿ 13,22,225 ಕಟ್ ಆಫ್ ರ್ಯಾಂಕ್ ಆಗಿದೆ. ಅದರಲ್ಲಿ 33 ಸೀಟ್ಸ್ ಅಲಾಟ್ ಆಗಿದೆ. ಸೊ ಇದಿಷ್ಟೇ ಇವತ್ತಿನ ಕಾಲೇಜ್ಗಳು. ಸೊ ಎಲ್ಲ ಡೀಮ್ಡ್ ಕಾಲೇಜಸ್ಸಿನ ಕಟ್ ಆಫು ಹಾಕಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋದಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಇದೆ, ಆಮೇಲೆ ಅಪ್ರಾಕ್ಸಿಮೇಟ್ ಇನ್ಸ್ಟಿಟ್ಯೂಷನ್ ಫೀಸ್ ಮತ್ತು ಮಿಸ್ಸೆಲೇನಿಯಸ್ ಫೀಸ್ ಎಷ್ಟಾಗ್ಬೋದು ಅಂತ ನಾನು ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡಿಬಿಟ್ಟು ವಿಡಿಯೋನ ರಿಲೀಸ್ ಮಾಡ್ತೀನಿ. ಅದರಲ್ಲೇ ನೀವು ನೋಡ್ಬೋದು. ಅದು ಸಹ ಇವತ್ತು ಇಲ್ಲಾಂದರೆ ನಾಳೆ ಅಷ್ಟೊತ್ತಿಗೆ ನಾನು ಪ್ರಿಪೇರ್ ಮಾಡಿ ರಿಲೀಸ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಇಂತಹ ಮುಂದಿನ ವೀಡಿಯೋಗಳಲ್ಲಿ. ಆಮೇಲೆ ನಿಮಗೆ ಏನಾದರೂ BDS ಸೀಟ್ಸ್ಗಳು, BAMS ಸೀಟ್ಸ್ಗಳು, ಅದರ ಕಟ್ ಆಫ್ ಬಗ್ಗೆ ಏನಾದರೂ ಐಡಿಯಾ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲೇ ತಿಳಿಸಿ, ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್. ಇದಿಷ್ಟೇ ಇವತ್ತಿನ ವೀಡಿಯೋ.